ಹಾಯ್ ಫ್ರೆಂಡ್ಸ್, ಇವತ್ತು ನಾವು 6 ಎಳೆ ದಾರ ತಗೊಂಡು ಟ್ರಿಪಲ್ ಕ್ರೋಶೆ ಮಾಡಿ 3 ಸ್ಟೆಪ್ಪಲ್ಲಿ ಡಿಸೈನ್ ಮಾಡೋದನ್ನು ಕಲಿತ್ಕೊಳ್ಳೋಣ. ಫಸ್ಟಿಗೆ 6 ಎಳೆ ದಾರ ತಗೊಂಡು ಗಂಟಾಕಿಟ್ಕೊಂಡಿದ್ದೆ, ಅದನ್ನು ಇವಾಗ ಇದಕ್ಕೆ ಸ್ಯಾರಿ ಅಂಚಿಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡಿ. ನೆಕ್ಸ್ಟು ಸಿಂಗಲ್ ಕ್ರೋಶೆ ಹಾಕಿದ್ದೆ 4 ಚೈನ್ಗಳನ್ನ ಹಾಕಿ 4 ಚೈನ್ ಹಾಕಿದ್ಮೇಲೆ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ 4 ಚೈನ್ಸ್ ಹಾಕೋಣ. 1 2 3 4 ಚೈನ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಇದಕ್ಕೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಸರಿಯಾಗಿ ಬರಲಿಲ್ಲ, ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತು ದಾರನ ಮೇಲೆ ಮಾಡಿ ಒಂದು ಡ್ರಮ್ ಬೀಡನ್ನ ತೊಗೊಂಡಿದ್ದೀನಿ. ಡ್ರಮ್ ಬೀಡ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಬಿಟ್ಟು ಬೀಡ್ ಲಾಕ್ ಮಾಡ್ತೀನಿ. ಈಗ ಬೀಡ್ ಲಾಕ್ ಆಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಲಾಕ್ ಮಾಡಾಯಿತು. ಈಗ ನೆಕ್ಸ್ಟು ಸಿಂಗಲ್ ಕ್ರೋಶೆ ಚೈನ್ಸ್ 1 2 3 4 ಚೈನ್ಸ್ ಹಾಕೋಣ. ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ನೆಕ್ಸ್ಟ್ ಒಂದು ಟೈಮ್ ಮತ್ತು ಬೀಡ್ ಲಾಕ್ ಮಾಡಿ ಮತ್ತೆ ಚೈನ್ ಹಾಕಿದ್ದೀನಿ. ಮತ್ತು ಚೈನ್ 4 ಚೈನ್ಸ್, ಈ ಥರ 4 ಚೈನ್ಸ್ನ ಅಪ್ಲೈ ಮಾಡಿದ್ದೀನಿ. 2 ಸರಿ ಆಯಿತು. 3ನೇ ಸರಿ ಮಾಡಿ ಚೈನ್ ಲಾಕ್ನ ಮಾಡ್ಕೊಳ್ತೀನಿ. ಚೈನ್ ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮತ್ತು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು ಇದೇ ಥರ ಕಂಟಿನ್ಯೂ ಮಾಡಬೇಕಾಗತ್ತೆ. ಫಸ್ಟು 2 ಚೈನ್ಸ್, ಆಮೇಲೆ ಬೀಡ್ ಲಾಕ್, ಆಮೇಲೆ 3 ಚೈನ್ಸ್, ಆಮೇಲೆ ಬೀಡ್ ಲಾಕ್ ಮತ್ತು 3 ಚೈನ್ಸ್. ಸ್ಟಾರ್ಟ್ ಮಾಡೋಣ. 1 2 3 4 ಹಾಕಿ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಮತ್ತೆ 4 ಚೈನ್ಸ್ 1 2 3 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು 4 ಚೈನ್ಸ್ 1 2 3 4 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಮತ್ತು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಾಯಿತು. ಚೈನ್ನ ಲಾಕ್ ಮಾಡ್ತೀನಿ.
2 ಚೈನ್, 1 ಬೀಡ್, 2 ಚೈನ್, 4 ಚೈನ್ಸ್ ಹಾಕಿ 1 ಬೀಡು ಮತ್ತು 3 ಚೈನು ಮತ್ತು ಬೀಡು 3 ಚೈನು. ಮಿಸ್ ಮಾಡಬಾರ್ದು ಫ್ರೆಂಡ್ಸ್. ಅದು ಹೇಗೆ ಹಾಕಿದ್ದೀವೋ ಅದೇ ಥರ ಹಾಕಬೇಕು. ಕೌಂಟಿಂಗ್ ಮಿಸ್ ಆಯಿತು ಅಂದರೆ ಸ್ಯಾರಿಯಲ್ಲಿ ಬರೋ ಡಿಸೈನ್ ಎಲ್ಲ ಚೆನ್ನಾಗಿ ಬರಲ್ಲ. ಸೊ ಏನು ಮಾಡಿ, ಫಸ್ಟ್ ಯಾವ ಥರ ಕೌಂಟಿಂಗ್ ಹಾಕಿರ್ತಾರೋ ಅದೇ ಥರ ಕೌಂಟಿಂಗ್ನ ಕಂಟಿನ್ಯೂ ಮಾಡಿ. ಸೆಕೆಂಡ್ ಚೈನ್ ಆಯಿತು ಮತ್ತು ಥರ್ಡ್ ಚೈನ್ 1. ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ಇದು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಿದ್ದೀನಿ. ಬಟ್ ಸ್ಯಾರಿ ಇಲ್ಲಾದರೆ ನೀವು ಪೂರ್ತಿ ಸ್ಯಾರಿಗೂ ಇದೇ ಥರ ಹಾಕಬೇಕಾಗತ್ತೆ. ಯಾವ ಥರ ಅಂದರೆ ಫಸ್ಟು 2 ಚೈನ್ ಹಾಕಬೇಕು. ಆಮೇಲೆ ಫಸ್ಟು ಲಾಕ್ ಮಾಡಿಕೊಂಡು 2 ಚೈನ್, ಬೀಡ್ ಮತ್ತು 3 ಚೈನ್ ಮತ್ತು ಬೀಡ್ ಮತ್ತು 3 ಚೈನ್ಸ್ ಮತ್ತು ಬೀಡ್ 3. ಲಾಸ್ಟಲ್ಲಿ 2 ಚೈನ್ಸಿಂದ ಎಂಡ್ ಆಗಬೇಕು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್, ಇನ್ನೊಂದ್ಸರಿ ಸೇಮ್ ಕಲರ್ ದಾರ ತೊಗೊಂಡಿದ್ದೀನಿ, ಲಾಕ್ ಮಾಡಿದ್ದೀನಿ. ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಮತ್ತು ಇನ್ನೊಂದು ಲಾಕ್ ಇದೆಯಲ್ಲ ಅಲ್ಲಿ ಮತ್ತೊಂದು ಲಾಕ್ ಮಾಡಿ ಅಲ್ಲಿಂದ 4 ಚೈನ್ಸ್ನ ಕಂಟಿನ್ಯೂ ಮಾಡೋಣ. 1 2 3 4. ಲಾಕ್ ಎಲ್ಲಿದೆಯೋ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ ಇದು ಸ್ವಲ್ಪ ಲೂಸ್ ಆಯಿತು. ಮತ್ತು ಚೈನ್ ಮಾಡೋಣ. ಚೈನ್ ಮಾಡಿ 4 ಚೈನ್ಸ್ ಮತ್ತು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕಲ್ಲೇ ಲಾಕ್ ಮಾಡಿ. ನೆಕ್ಸ್ಟು ಪಕ್ಕದಲ್ಲಿರೋ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಬಟ್ಟೆ ಮೇಲೆ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿದ್ರೆ ಚೈನಿಗೆ ಸೆಟ್ ಆಗೋಲ್ಲ. ಸೊ ನಾನೇನು ಮಾಡ್ತೀನಿ, ಟ್ರಿಪಲ್ ಕ್ರೋಶೆ ತೊಗೋತೀನಿ. ಬಟ್ ದಾರದ ಮೇಲೆ 2 ಸರಿ ದಾರ ಸುತ್ತಿ ಮತ್ತು ಆ ಗ್ಯಾಪ್ ಇರುತ್ತಲ್ಲ, ಗ್ಯಾಪಲ್ಲಿ ಹಿಂದೆ ದಾರ ಇರುತ್ತೆ, ಆ ದಾರದಲ್ಲಿ ಹೋಗಿ 2 ದಾರ ಒಂದು ಮಾಡಿ, 2 ದಾರ ಒಂದು ಮಾಡಿ, ಮತ್ತೊಂದು 2 ದಾರ ಒಂದು ಮಾಡಿ, 4 ದಾರ ಇರುತ್ತೆ. ಈಗ 1 2 3 2 ದಾರನ ಒಟ್ಟಿಗೆ ಮಾಡ್ತಾ ಹೋಗಬೇಕು. ಈ ಥರ 15 ಟ್ರಿಪಲ್ ಕ್ರೋಶೆನ ಮಾಡಿದ್ದೀನಿ. 15 ಟ್ರಿಪಲ್ ಕ್ರೋಶೆನ ಮಾಡಿಕೊಳ್ಳೋಣ. ಸೊ 3 ಆಯಿತು. 4 ಟ್ರಿಪಲ್ ಕ್ರೋಶೆ. ಇದು 15. ಏನಿಲ್ಲ, ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಳ್ಳಿ. ದಾರ ಸುತ್ತಿ ಆ ದಾರದೊಳಗಡೆ ಹೋಗಿ ದಾರನ ತಂದು 2 ಎಳೆ ಒಂದು ಮಾಡಿ, 2 ದಾರ ಒಂದು ಮಾಡಿ, ಮತ್ತು 2 ದಾರ ಒಂದು ಮಾಡಿ. ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅದು ಈಸಿ ಆಗಿಬಿಡುತ್ತೆ. ಸೊ 2 ದಾರ ಒಂದು ಮಾಡಿ, 2 ದಾರನ ಮತ್ತೆ ಒಂದು ಮಾಡಿ. ಇದೇ ಥರ ನಾನಿವಾಗ 6 ಮಾಡಿದ್ದೀನಿ. 7ನೇದು, ಈ ಥರ 15 ಮಾಡಿ ತೋರಿಸ್ತೀನಿ.
ಥರ ನಾನು 15 ಕಂಬಗಳನ್ನ ಮಾಡ್ಕೋತೀನಿ. ನೋಡಿ 15 ಕಂಬ ಆಗಿದೆ. 15 ಕಂಬ ಆದಮೇಲೆ ನೋಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸ್ವಲ್ಪ ಬೆಂಡಾದಂಗೆ ಇರುತ್ತೆ, ಅದು ನಿಮಗೆ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೆಕ್ಸ್ಟು ಆ 4 ಚೈನ್ಸ್ ಇರುತ್ತಲ್ಲ, ಆ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ಲಾಕಲ್ಲಿ ಲಾಕ್ ಮಾಡ್ತೀವಿ. ಇಷ್ಟೇ ಸಿಂಪಲ್ಲು ಫ್ರೆಂಡ್ಸ್, ಕಲ್ತ್ಬಿಟ್ರೆ ಬೇಗ ಮಾಡ್ಕೊಬಿಡ್ಬೋದು. ನೋಡಿ ಯಾವ ಥರ ಬರುತ್ತೆ ಅಂತ. 15 ಚೈನ್ ಹಾಕಿ ಇದು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ. ಮತ್ತು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಇದು ಸೆಕೆಂಡ್ ಸ್ಟೆಪ್ ಡಿಸೈನು. ನೆಕ್ಸ್ಟು ಆ 4 ಚೈನ್ ಗ್ಯಾಪಲ್ಲಿ 4 ಚೈನ್ ಹಾಕ್ತೀನಿ. ಮತ್ತು 4 ಚೈನ್ ಹಾಕಿ ಮತ್ತು ಲಾಕ್ ಹತ್ರ ಲಾಕ್ ಮಾಡ್ತೀನಿ. ಲಾಕ್ ಮಾಡಾಯಿತು. ಮತ್ತು ಸಿಂಗಲ್ ಕ್ರೋಶೆ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತು ದಾರ ಸುತ್ತಕೊಂಡು 2 ಸರಿ ದಾರ ಸುತ್ತಕೊಂಡು ಆ ಬೀಡಿಂದ ಇರೋ ದಾರದೊಳಗಡೆ ಸರಿ ದಾರ ಸುತ್ಕೊಂಡಿದ್ದೀನಿ. ಬೀಡಿಂದ ಇರೋ ದಾರದಲ್ಲಿ ಹೋಗಿ ದಾರ ಬರಲ್ಲ, ಸ್ವಲ್ಪ ಸ್ಟ್ರಗಲ್ ಆಗಬೇಕಾಗುತ್ತೆ. ಬಟ್ ಆದರೆ ಈಸಿನೇ. ಸ್ವಲ್ಪ ದಾರ ಎಳೆದು ಅಲ್ಲಿಂದ ಮಾಡಿ ಬರುತ್ತೆ. 2 ಚೈನ್ ಒಟ್ಟಿಗೆ ಮತ್ತೊಂದು 2 ಚೈನ್ ಒಟ್ಟಿಗೆ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಇದೇ ಥರ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಮೂರನೇದು ಇದೇ ಥರ ಫುಲ್ ಸ್ಯಾರಿಗೂ ಫಸ್ಟು ನೀವು 2 ಚೈನ್ ಗ್ಯಾಪಲ್ಲಿ ಹೋಗಿ ಫಸ್ಟ್ 4 ಚೈನ್ಸ್ ಹಾಕಿ 4 ಚೈನ್ ಆದಮೇಲೆ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಚೈನ್ನ ಲಾಕ್ ಮಾಡಿ 4 ಚೈನ್ಸ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 15 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ನಿಮ್ಗೆ ಅದರಲ್ಲಿ ಎಷ್ಟು ಹಿಡಿಸಿದ್ರೆ ಅಷ್ಟು ಮಾಡಿ. 15 ಮಾಡ್ತಾರೆ, ಒಬ್ಬರು 14 ಮಾಡ್ತಾರೆ, ನಿಮ್ಮ ಅದು ನೆಸೆಸಿಟಿಗೆ ತಕ್ಕಂತೆ. ನಾನು 15 ಮಾಡಿದ್ದೀನಿ ಇದರಲ್ಲಿ. ಸೊ ಇದೇ ಥರ ಕಂಟಿನ್ಯೂ ಮಾಡಿ 2 ಮಾಡಿ ಇಟ್ಟಿದ್ದೀನಿ ನೋಡಿ. ಅಲ್ಲಿ 2 ಮಾಡಿದ್ದೀನಿ, ಅದು ಲಾಕ್ ಆಗಿದೆ. ಇನ್ನೊಂದು ಲಾಕ್ ಮಾಡಬೇಕು, ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಕ್ಲೋಸ್ ಮಾಡಿ ಮತ್ತು 4 ಚೈನ್ ಗ್ಯಾಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಆಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇದಕ್ಕೆ ಮತ್ತೆ 4 ಚೈನ್ ಗ್ಯಾಪಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿ ಗಂಟಾಕಿ ತೆಗ್ದಿದ್ದೀನಿ. ಸೊ ಇದು ಸೆಕೆಂಡ್ ಸ್ಟೆಪ್. ಈಗ ಥರ್ಡ್ ಸ್ಟೆಪ್ ಕಂಟಿನ್ಯೂ ಮಾಡೋಣ. 6 ಎಳೆ ದಾರ ತೊಗೊಂಡಿದ್ದೀನಿ, ಪಿಂಕ್ ಕಲರು. ಲಾಕ್ ಹತ್ರ ಲಾಕ್ ಮಾಡ್ತೀನಿ. ಲಾಕ್ ಗಂಟನೆಲ್ಲ ಹಿಂದೆ ತಗೊಳ್ಳಿ. ಆಮೇಲೆ ಗ್ರೀನ್ ಕಲರ್ ಲಾಕಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಮತ್ತು
ಸಿಂಗಲ್ ಕ್ರೋಶೆ ಇರುತ್ತೆ, ಆಮೇಲೆ ಲಾಕ್ ಮಾಡಿ ಮತ್ತು 4 ಚೈನ್ಸ್ನ ಕಂಟಿನ್ಯೂ ಮಾಡ್ತೀನಿ. 1 2 3 4. ಓಕೆ, ಲಾಕ್ ಇರುತ್ತೆ, ಮತ್ತು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಮತ್ತು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. ಯಾವ ಥರ ಅಂದರೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು, 3 ಸೇರಿಸಿ 1 ಮಾಡಬೇಕು, 3 ಸೇರಿಸಿ 1 ಮಾಡಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ, ಆ ಗ್ಯಾಪಲ್ಲಿ ಹೋಗಿ ಮತ್ತು 3 ದಾರ 1 ಮಾಡಿ, ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ಈಚ್ ಗ್ಯಾಪಲ್ಲೂ ಏನು ಡಬಲ್ ಕ್ರೋಶೆ ಮಾಡಿರ್ತೀವಿ ಅಲ್ಲಿ ಗ್ಯಾಪ್ ಇರುತ್ತೆ, ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಹೋಗಿ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ನೋಡಿ, ಥರ ಗ್ಯಾಪಲ್ಲೂ ಒಂದೊಂದು ನಾವು ಟ್ರಿಪಲ್ ಕ್ರೋಶೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಜೋರಾಗಿ ಎಳಿಬೇಡಿ, ಜೋರಾಗಿ ಎಳೆದ್ರೆ ದಾರ ಕಟ್ಟಾಗಿಬಿಡುತ್ತೆ, ಆಮೇಲೆ ಮತ್ತೆ ಫಸ್ಟಿಂದ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ದಾರ ಚೇಂಜ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನಿಧಾನಕ್ಕೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ಅಲ್ವಾ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದೇ ಥರನೇ ಫುಲ್ಲು ಅಪ್ಲೈ ಮಾಡಿ ಬಿಟ್ಟಿದ್ದೀನಿ. ಎಲ್ಲದಕ್ಕೂ ಟ್ರಿಪಲ್ ಕ್ರೋಶೆ ಹಾಕಿ ಹಾಫ್ ಕ್ರೋಶೆ ಹಾಕಿ ಲಾಕ್ ಮಾಡಿದ್ದೀನಿ. ಮಧ್ಯದಲ್ಲಿ ಚೈನ್ ಗ್ಯಾಪಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಆಮೇಲೆ ಕುಚ್ಚು ನಿಮಗೆ ತೋರಿಸ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಪ್ಲೇಸಸ್ ಮೇಲೆ ಇದಕ್ಕೆ ನೀವು ಪ್ರೈಸ್ನ ಫಿಕ್ಸ್ ಮಾಡ್ಬೋದು. ನಿಯರ್ಲಿ 600 ರುಪೀಸ್ವರೆಗೂ ಇದರಿಂದ ಅರ್ನ್ ಮಾಡ್ಬೋದು.